ಪೋರ್ಟಲ್ನಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳು ದಾಖಲಾಗಿದ್ದವು. ಈ ಒಂದು ಪೋರ್ಟಲ್ 2022ರಿಂದ ಪ್ರಾರಂಭವಾದ ಮೇಲೆ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಪತ್ತೆ ಮಾಡಿ ಅವನ್ನು ಮರಳಿಸುವ ಕಾರ್ಯ ನಡೀತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಒಟ್ಟು 100ಕ್ಕಿಂತ ಹೆಚ್ಚು ಮೊಬೈಲ್ಗಳನ್ನು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆ, ಸಣ್ಣ ಪೊಲೀಸ್ ಸ್ಟೇಷನ್ ಅಂತೇಳಿ, ಈ ಪೊಲೀಸ್ ಠಾಣೆಯವರು ಪತ್ತೆ ಮಾಡಿ ಅವನ್ನು ಸಂಬಂಧಪಟ್ಟವರಿಗೆ ಮರಳಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ತಂಡದಲ್ಲಿ DSP ಸಣ್ಣ ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಮಂಜೇಗೌಡ ಇನ್ಸ್ಪೆಕ್ಟರ್ ಅವರ ತಂಡ ಸಾಕಷ್ಟು ಮೊಬೈಲ್ಗಳನ್ನು ಯಾರ್ಯಾರು ಯೂಸ್ ಮಾಡ್ತಾ ಇದ್ರು ಅಂಥವ್ರನ್ನ ಪತ್ತೆ ಹಚ್ಚಿ ಅವರಿಂದ ಮೊಬೈಲನ್ನು ವಾಪಸ್ ತರಿಸಿಕೊಂಡು ಅದನ್ನು ಯಾರು ಕಳ್ಕೊಂಡಿದ್ರು ಅವರಿಗೆ ಒಂದು ಕೊಡುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಈಗಾಗಲೇ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ತಮಗೆಲ್ಲ ಗೊತ್ತಿದ್ದಂತೆ ಇದು CEIR ಅಂತಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್. ಈ ರಿಜಿಸ್ಟರ್ನಲ್ಲಿ ಆನ್ಲೈನಲ್ಲಿ ಯಾರು ಬೇಕಾದವರು ತಮ್ಮ ಮೊಬೈಲ್ ಏನಾದರೂ ಮಿಸ್ ಆಗಿದ್ದರೆ, ಕಳೆದೋಗಿದ್ರೆ ಅದನ್ನು ರಿಜಿಸ್ಟರ್ ಮಾಡಲಿಕ್ಕೆ ಒಂದು ಪ್ರೊವಿಷನ್ ಇದೆ. ಅವರು ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರು ಮತ್ತು ಏನು ಅದರದ್ದು ಒಂದು ಇನ್ವಾಯ್ಸ್ ರಿಜಿಸ್ಟರ್ ಅದನ್ನು ತಗೊಂಡು ಅವರು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಅಥವಾ ಪೊಲೀಸ್ ಠಾಣೆಗೆ ಸಹಿತ ಹೋದರೆ ಅಲ್ಲಿ ಸಹಿತ ಗೈಡ್ ಮಾಡ್ತಾರೆ. ಯಾರಾದರೂ ಹಳ್ಳಿಯ ಜನಕ್ಕೆ ಗೊತ್ತಾಗದಿದ್ದರೆ ಇಂಥ ಒಂದು ಮೊಬೈಲ್ಗಳ ಕಳೆದೋಗಿದ ಬಗ್ಗೆ ಒಂದು ದಾಖಲಾಗ್ತದೆ. ಒನ್ಸ್ ದಾಖಲಾದ ಮೇಲೆ ಯಾರಾದರೂ ಆ ಮೊಬೈಲ್ ಸಿಕ್ಕಿದ್ರೆ ಅಥವಾ ಯಾರಾದರೂ ಅದನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ರೆ ಅಂಥವರು ಅದನ್ನು ಆ ಒಂದು ಮೊಬೈಲಲ್ಲಿ ಸಿಮ್ಮನ್ನು ಹಾಕಿದಾಗ ಆಟೋಮೆಟಿಕ್ ಇದು ಒಂದು ಸಾಫ್ಟ್ವೇರ್ ಡಿಟೆಕ್ಟ್ ಮಾಡ್ತದೆ. ಡಿಟೆಕ್ಟ್ ಮಾಡಿ ಅವರಿಗೆ ಆ ಮೊಬೈಲನ್ನು ಯೂಸ್ ಮಾಡೋಕ್ಕಾಗಲ್ಲ, ಅವರು ಬ್ಲಾಕ್ ಆಗ್ತದೆ. ಬಟ್ ನಮಗೆ ಅದರ ನಂಬರ್ ಬರ್ತದೆ, ಯಾರಿಗೆ ಅದು ಯಾರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೊಂದು ನಂಬರ್ ಬರ್ತದೆ. ಆ ಒಂದು ಆಧಾರದ ಮೇಲೆ ನಾವು ಮೊಬೈಲನ್ನು ಈಗ ಡಿಟೆಕ್ಟ್ ಮಾಡಿದ್ದೀವಿ. ಎರಡನೇದು ಇನ್ನೊಂದು ಪ್ರಮುಖ ಪ್ರಕರಣ ಇದೇ ಅಕ್ಟೋಬರ್ ತಿಂಗಳ 15ನೇ ತಾರೀಕು ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೆಜ್ಜಲಗೆರೆ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಒಂದು ನಿಮಿಷಾಂಬ ಪೆಟ್ರೋಲ್ ಬಂಕ್ ಅಂತಿದೆ. ಆ ಪೆಟ್ರೋಲ್ ಬಂಕ್ನಲ್ಲಿ ಒಂದು ಸ್ವಿಫ್ಟ್ ಕಾರಿನಲ್ಲಿ 4 ಜನ ಆರೋಪಿತರು ಪೆಟ್ರೋಲ್ ಅನ್ನ ಗಾಡಿಗೆ ಹಾಕುವ ಒಂದು ನೆಪದಲ್ಲಿ ಬಂದು ಗಾಡಿಗೆ ಡೀಸೆಲ್ ಅನ್ನ ಫುಲ್ ಮಾಡಿ ನಂತರ ದುಡ್ಡು ಕೇಳಿದಾಗ ಆತನಿಗೆ ಕತ್ತಿಯನ್ನು ತೋರಿಸಿ ಆತನ ಕಡೆಯಿಂದ 25,000 ಜೇಬಿನಿಂದ ದುಡ್ಡನ್ನು ಸಹಿತ ಕಿತ್ತುಕೊಂಡು ಹೋಗಿರೋದಕ್ಕೆ ಒಂದು ರಾಬರಿ ಪ್ರಕರಣ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಈ ಪ್ರಕರಣವನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದ ನಮ್ಮ ತಂಡ ವೆಂಕಟೇಗೌಡ ಮತ್ತು ಶಿವಕುಮಾರ್ ಇಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಂಡ ಸಾಕಷ್ಟು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಸಾಕಷ್ಟು CCTV ಫುಟೇಜ್ಗಳನ್ನು ಪತ್ತೆ ಮಾಡಿ ಅದರ ಮೂಲಕ ಇದರಲ್ಲಿ ಒಟ್ಟು 4 ಜನ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ 4 ಜನ ಆರೋಪಿತರಲ್ಲಿ ಪೈಕಿ 3 ಜನ ಆರೋಪಿತರನ್ನು ಅರೆಸ್ಟ್ ಮಾಡಿ ಅವರಿಂದ ಒಂದು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಸ್ವಿಫ್ಟ್ ಕಾರು ಮತ್ತು 2,600 ರೂಪಾಯಿ ಉಳಿಕೆ ದುಡ್ಡು ಹಣ ಏನಿತ್ತು ಅದನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಆರೋಪಿತರು ಪ್ರಮೋದ್ ಅಂತೇಳಿ, ಅಭಿ, ರಕ್ಷಿತ್ ಮತ್ತು ವಿಜಯ್ ಅಂತೇಳಿ ಒಟ್ಟು 4 ಜನ. ಇದರಲ್ಲಿ ಒಬ್ಬನು ದಾವಣಗೆರೆ ಜಿಲ್ಲೆಯನ್ನು, ಉಳಿದವರೆಲ್ಲ ಪಕ್ಕದ ರಾಮನಗರ ಮತ್ತು ಬೆಂಗಳೂರು ಜಿಲ್ಲೆಯವರು. ಇವರ ಮೇಲೆ ಹಿಂದೆ ಸಹಿತ ಸಾಕಷ್ಟು ಪ್ರಕರಣಗಳ ದಾಖಲಾಗಿತ್ತು, ಕಳ್ಳತನ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಇವರು ರಾಬರಿ ಪ್ರಕರಣ ಮಾಡಿ ಸಿಕ್ಕಿ ಹಾಕೊಂಡಿದ್ದಾರೆ. ಇವರಿಂದ ಈಗಾಗಲೇ ಏನು ನಾವು ಪತ್ತೆ ಮಾಡಿದ್ದೀವಿ, ಅದನ್ನ ಕಳ್ಕೊಂಡವರಿಗೆ ಮರಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು, ಹಿಂದೆ ಮಾತಾಯಿಕಾಳಿ ಪೊಲೀಸ್ ಠಾಣೆ ಮತ್ತು ಅಕ್ಕೂರು, ರಾಮನಗರ, ಚನ್ನಪಟ್ಟಣ ಈ ಎಲ್ಲ ಪ್ರಕರಣಗಳು ದಾಖಲಾಗಿತ್ತು. ಎಲ್ಲ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದವರು ಬೇರೆ ಬೇರೆ ಜಿಲ್ಲೆಯವರು ಜೈಲಿನಲ್ಲಿ ಪರಿಚಯ ಆಗಿ ಮುಂದಿನ ದಿನಗಳಲ್ಲಿ ಅವರು ಇದೇ ತರ ವೃತ್ತಿಯನ್ನು ಮಾಡ್ತಾ ಇದ್ರು. ಕೆಲವು ಕಡೆ ಚಾಕು ತೋರಿಸಿ ಮಾಡ್ತಾ ಇದ್ರು, ಕೆಲವು ಕಡೆ ಈ ತರ ಪೆಟ್ರೋಲ್ ಬಂಕ್ ಆಯ್ತು, ಇನ್ನು ಕೆಲವು ಕಡೆ ಮನೆಗಳತನದಲ್ಲಿ ಸಹಿತ ಇನ್ವಾಲ್ವ್ ಆಗಿದೆ. ಇಲ್ಲ, ಅದನ್ನು ಸಹಿತ ನಾವು ವೆರಿಫೈ ಮಾಡಿಸಿದ್ದೀವಿ. ಇವರು ಯಾವುದು ಪ್ರಕರಣಗಳನ್ನು ಮಾಡಿಲ್ಲ, ಅದು ಬೇರೆ ತಂಡ ಇರ್ಬೋದು. ಅದು ಇನ್ನು ನಮ್ಮಲ್ಲಿ ಸಹಿತ ಇದೇ ತರದ ಕೆಲವು ಪ್ರಕರಣಗಳಿತ್ತು, ಆ ಪ್ರಕರಣದಲ್ಲಿ ಇವರು ಭಾಗಿಯಾಗಿಲ್ಲ. ಹೌದು, ಮುಂದಿನ ದಿನಗಳಲ್ಲಿ ಇವರು ಈ ಒಂದು ಕೃತ್ಯ ನಡೆಸಿದ್ದಾರೆ. ಮೊಬೈಲ್ ಕಳ್ಳತನೂ ಆಗಿರ್ತವೆ, ಕೆಲವೊಂದು ಕಳೆದೋಗಿರ್ತವೆ. ಕೆಲವೊಂದು
ಸಂತೆಯಲ್ಲಿನೋ ಅಥವಾ ರಶ್ ಇದ್ದಾಗ ಬಸ್ ಹತ್ತುವಾಗ ಇರುವಾಗ ಕೆಲವೊಬ್ರು ಕಳ್ತನ ಮಾಡಿರ್ತಾರೆ. ಇನ್ನು ಕೆಲವೊಂದ್ಸಲ ಮಿಸ್ ಆಗಿರ್ತದೆ, ಎಲ್ಲೋ ಬಿಟ್ಟು ಹೋಗಿರ್ತಾರೆ ಅಥವಾ ಎಲ್ಲೋ ಓಡ್ತಾ ಹೋಗುವಾಗ ಮಿಸ್ ಆಗಿರ್ತದೆ. ಎಲ್ಲಾ ತರದ ಪ್ರಕರಣಗಳನ್ನ ಕಳ್ತನ ಅಂತೇಳಿ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಕಳ್ತನ ಪ್ರಕರಣವನ್ನು ದಾಖಲಿಸಬಹುದು. ಬಟ್ ಈ ಮೊಬೈಲ್ ಸಲುವಾಗಿನೇ ಈ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದ್ದಾರೆ, ಟೆಲಿಕಾಂ ಒಂದು ಇಲಾಖೆಯಿಂದ ಇದಾಗಿದೆ. ಹಂಗಾಗಿ ಇದರಲ್ಲಿ ಯಾರಾದ್ರೂ ಕಳ್ಕೊಂಡಾದ್ರು ಡೈರೆಕ್ಟ್ ಆಗಿ ಅವರು ಪೊಲೀಸ್ ಠಾಣೆಗೆ ಹೋಗೋದು, ಅಲ್ಲಿ ಅದು ಇದು ದಾಖಲಾತಿ ಕೊಡಿ ಅಥವಾ ಇವತ್ತು ಬನ್ನಿ ನಾಳೆ ಬನ್ನಿ ಅಥವಾ ನಮ್ಮಲ್ಲಿ ಕಳೆದೋಗಿಲ್ಲ ಇನ್ನೊಂದ್ ಕಡೆ ಆಗಿದೆ ಅಂತೇಳಿ ಈ ತರದ್ದು ಸಾಕಷ್ಟು ಜನರಿಗೆ ಸ್ವೀಕೃತಿನ ಸಿಗ್ತಾ ಇರಲಿಲ್ಲ. ಮತ್ತು ಅವರಿಗೆ ಕೆಲವು ಕಡೆ ಕೇಸನ್ನು ದಾಖಲಿಸಲು ಅವರು ಹರಸಾಹಸ ಪಡುವಂತಾಗಿದೆ. ಇದನ್ನು ಮಾಡಿದ್ರಿಂದ ಅವರು ಆಟೋಮೆಟಿಕ್ ಆಗಿ ಅವರೇ ಮನೆಯಲ್ಲಿ ಕೂತ್ಕೊಂಡು ಒಂದು ರೆಕಾರ್ಡ್ ಮಾಡಬಹುದು, ಆನ್ಲೈನ್ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿದ್ಮೇಲೆ ಯಾರಾದ್ರೂ ಅದನ್ನು ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಅದು ಅಲರ್ಟ್ ಬರ್ತದೆ. ಯಾರು ಕಳ್ಕೊಂಡಿರ್ತಾರೆ ಅವರಿಗೂ ಒಂದು ಮೆಸೇಜ್ ಹೋಗ್ತದೆ ಮೊಬೈಲ್ಗೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ಬರ್ತದೆ, ಅದು ಇಂಥ ಒಂದು ವ್ಯಾಪ್ತಿಯಲ್ಲಿ ಇಂಥವ್ರು ಇದ್ದಾರೆ ಅಂತೇಳಿ. ಅದನ್ನ ಆಧರಿಸಿ ನಾವು ಇಲ್ಲ, ಅದರಲ್ಲಿ ಏನಾಗಿದೆ ಅಂತಾರೆ ಬಹಳಷ್ಟು ಕಡೆ ಯಾರು ಕಳ್ತನ ಮಾಡಿರ್ತಾರೆ ಅವ್ರ ಕಡೆ ಮೊಬೈಲ್ ಇರಲ್ಲ. ಯಾರೋ ಇನ್ನೊಬ್ಬರಿಗೆ 1,000 2,000 ಮಾರಿ ಹೋಗಿರ್ತಾರೆ. ಅಂತ ಒಂದು ಇದನ್ನ ನಾವು ರಿಕವರಿ ಮಾಡಿಕೊಂಡು ಇಲ್ಲ ಈ ತರ ಕಳ್ತನ ಆಗಿದೆ ಮೊಬೈಲ್, ಅವ್ರ ಮೊಬೈಲ್ ಅಂತೇಳಿ ನಾವು ಅವ್ರ ಕಡೆಯಿಂದ ತೆಗೆದುಕೊಂಡು ಎಲ್ಲ ತರದ್ದು ಇದೆ. ಈಗ ಕಳ್ತನ ಮಾಡಿ ಅದನ್ನ ಇನ್ನೊಬ್ಬರಿಗೆ ಮಾರಿರ್ತಾರೆ, 2,000 ಕಡಿಮೆ ರೇಟಿಗೆ ಮಾರಿರ್ತಾರೆ. ಮಾರಿದಾಗ ಅವನು ಯಾರು ತಗೊಂಡಿರ್ತಾರಲ್ಲ ಅವನಿಗೆ ಸಿಮ್ ಹಾಕಿದಾಗ ಅದು ಅಲರ್ಟ್ ತೋರಿಸ್ತದೆ. ನಮಗೆ ಅಲರ್ಟ್ ತೋರಿಸಿದಾದ್ಮೇಲೆ ನಾವು ಹೋಗಿ ಪತ್ತೆ ಮಾಡಿದಾಗ ಅದು ಅವನು ಹೇಳ್ತಾನೆ, ನನಗೆ ಇಂಥವ್ರು ಯಾರೋ ಒಬ್ರು ತಂದು ಕೊಟ್ಟರು 2,000 ರೂಪಾಯಿಗೆ ನಾನು ತಗೊಂಡಿದ್ದೀನಿ ಅಂತೇಳಿ. ಬಟ್ ಟೀಮ್ ಆಗಿ ವರ್ಕ್ ಮಾಡಿರುವಂತದ್ದು ಯಾವುದು ಇಲ್ಲ ಆ ತರ ಟೀಮ್ ಆಗಿ ವರ್ಕ್ ಮಾಡಿದ್ದು ಯಾವ್ದು ಇಲ್ಲ. ಇದರಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಕೇಸ್. ಕೆಲವು ಸಲ ಕಳೆದೋಗಿದ ಅವನಿಗೆ ಎಲ್ಲೇ ಸಿಕ್ಕಿರ್ತದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿತ್ತು ಅಂತ ಹೇಳಿ ಹೇಳ್ತಾನೆ. ಕೆಲವೊಬ್ರು ಯಾರೋ ನನಗೆ ತಂದು ಕೊಟ್ಟರು ಅಂತ ಹೇಳಿ ಹೇಳ್ತಾನೆ. ಈ ತರದ್ದು ಬೇರೆ ತರದ ಪ್ರಕರಣ ಇದೆ. ಎಲ್ಲಾ ಕಡೆಯಿಂದನೂ ಇರ್ತದೆ. ಸಾಕಷ್ಟು ಅವ್ರ ನಂತರ ಏನಂದ್ರೆ ಅದು ಯಾವ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಿದೆ ಆ ಪ್ಲೇಸ್ ತೋರಿಸಿದಾಗ ಅಲ್ಲಿಗೆ ಕಳಿಸ್ತಾರೆ. ಇದರಲ್ಲಿ ಮೊಬೈಲ್ಗಳು ನಾವು ಬೇರೆ ಜಿಲ್ಲೆಯಿಂದನೂ ಪತ್ತೆ ಮಾಡಿ ತರಿಸಿದ್ವಿ. ಈಗ ನಮ್ಮಲ್ಲಿ ಕಳ್ತನ ಆಗಿರ್ತದೆ, ಮತ್ತೊರು ಬಸ್ ಸ್ಟ್ಯಾಂಡ್ ಅಲ್ಲಿ ಏನೋ ಕಳ್ತನ ಆಗಿದ್ದು ಮೊಬೈಲ್ ಇರ್ತದೆ, ಅವನು ಇಲ್ಲೇ ಹೋಗಿ ಮಾರಾಟ ಮಾಡಿರ್ತಾರೆ ಮಹಾರಾಷ್ಟ್ರದಲ್ಲಿ. ಇದು ಅವಾಗ ನಾವು ಅಲರ್ಟ್ ಮೆಸೇಜ್ ಬಂದ ಮೇಲೆ ಅಲ್ಲಿಗೆ ನಮ್ಮ ಸಿಬ್ಬಂದಿಯವ್ರನ್ನ ಕಳಿಸಿ ಅಥವಾ ಅವನಿಗೆ ಫೋನ್ ಮಾಡಿ ನಿನ್ನ ಮೊಬೈಲ್ ಹಿಂಗೆ ಈಗಾಗಲೇ ಕಂಪ್ಲೇಂಟ್ ಆಗಿದೆ, ನೀನು ತಂದು ಕೊಡೋ. ಒಡ್ಡರದೊಡ್ಡಿ ಗ್ರಾಮದಲ್ಲಿ ದಿನಾಂಕ 22/10/2024 ಅಭಿಷೇಕನವರು ಒಂದು ಮನೆಯಲ್ಲಿಟ್ಟಿದ್ದ ಚಿನ್ನದ ಒಡವೆಗಳು ಕಳ್ತನ ಆಗಿದೆ ಅಂತೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇದರಲ್ಲಿ ಸಹಿತ ಇನ್ಸ್ಪೆಕ್ಟರ್ ವ್ಯಕ್ತೇಗೌಡ ಅವರ ಒಂದು ನೇತೃತ್ವದಲ್ಲಿ ತಂಡ ಒಬ್ಬರು ಆರೋಪಿತರು ಅವಳನ್ನ ಅರೆಸ್ಟ್ ಮಾಡಿ ಅವಳಿಂದ ಒಟ್ಟು 73 ಗ್ರಾಮದ ಒಡವೆಗಳನ್ನ ವಶಪಡಿಸಿಕೊಂಡು ಅವಳನ್ನ ಈಗಾಗಲೇ ನಾವು ಬಂಧನಕ್ಕೆ ಹೋಗ್ತಿದ್ವಿ. ಅದೇ ರೀತಿ ಇನ್ನೊಂದು ಒಬ್ರೇ ಇಲ್ಲ, ಮನೆ ಕೆಲಸ ಅಲ್ಲ, ಯಾರು ಇಲ್ಲದೆ ಇದ್ದಾಗ ಅದು ಮನೆಯಲ್ಲಿ ಬಂದು ತೆಗೆದುಕೊಂಡು ಹೋಗಿದ್ವು. ಡೋರ್ ಓಪನ್ ಇತ್ತು, ಆವಾಗ ಬಂದು ಕಳ್ತನ ಮಾಡ್ಕೊಂಡು. ಹೌದು. ಇನ್ನೊಂದು ಪ್ರಕರಣ 2023 2 ಪ್ರಕರಣ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಈ 2 ಪ್ರಕರಣ ರಾತ್ರಿ ಯಾರು ಇಲ್ಲದ ವೇಳೆಯಲ್ಲಿ ಮನೆ ಬೀಗವನ್ನು ಹೊಡೆದು ಅಲ್ಲಿಂದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ತೆಗೆದುಕೊಂಡು ಹೋದವರಿಗೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಒಬ್ಬನೇ ಆರೋಪಿ ಹನುಮಂತರಾಜು ಅಂತೇಳಿ, ಈತ ಸಿಂಗಲ್ ಅಫೆಂಡರ್. ರಾತ್ರಿ ಹೊಂಚು ಹಾಕಿ ಯಾರು ಇಲ್ಲದ ವೇಳೆಯಲ್ಲಿ ಈತ ಬೀಗವನ್ನು ಹೊಡೆದು ಅಲ್ಮೇರದಲ್ಲಿ ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಈತನನ್ನ ಅರೆಸ್ಟ್ ಮಾಡಿ ಒಟ್ಟು 142 ಗ್ರಾಮ ತೂಕದ ಬಂಗಾರದ ಆಭರಣ ಮತ್ತು 1300 ಗ್ರಾಮ್ ಬೆಳ್ಳಿಯ ಆಭರಣ ಸೇರಿ ಒಟ್ಟು 11 ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಂಡು ಆತನನ್ನು ಸಹಿತ ನಾವು ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇದರಲ್ಲಿ ಇನ್ನೊಂದು ಏನಂತಂದ್ರೆ ಈತ ಹಿಂದೆ ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಹಾರೋಹಳ್ಳಿ, ಕನಕಪುರ, ಮಾದನಾಯಕನಹಳ್ಳಿ, ತಾವರೆಕೆರೆ, ಮಲವಳ್ಳಿ ಟೌನ್ ಹೀಗೆ ಸಾಕಷ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದ್ದ. ಇದೇ ರೀತಿಯ ಕಳ್ಳತನವನ್ನು ಪ್ರಕರಣವನ್ನು ಮಾಡಿ ಅಲ್ಲಿ ಅರೆಸ್ಟ್ ಆಗಿ ಈಗಾಗಲೇ ಜೈಲುವಾಸನ ಅನುಭವಿಸುತ್ತಾ ಬಂದಿದ್ದಾರೆ. ಕಳಿಸಿ ಅಲ್ಲಿಂದ ತರಿಸುವ ಯೋಚನೆ ಮಾಡಿ.
ಟೀಮ್ ಆಗಿ ವರ್ಕ್ ಮಾಡಿ ಮಾರಾಟ ಮಾಡಿರೋದು ಕದಿಯುವಂಥದ್ದು ಯಾವ್ದು ಇಲ್ಲ ಆ ಥರದ ಆರ್ಗನೈಸ್ಡ್ ಗ್ಯಾಂಗ್ ಇದರಲ್ಲಿ ಯಾವುದು ಕಂಡು ಬಂದಿಲ್ಲ. ಪ್ರತಿಯೊಂದು ಕೇಸು ಡಿಫ್ರೆಂಟ್ ಆಗಿದೆ.